ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ರೂಟೀನ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಈಗ ಟೈಮ್ ಬಂದು 5 ಗಂಟೆಗೆ ನಾವು ಎದ್ದಿದ್ದೀವಿ ಎಲ್ಲರೂ. ಈಗ ಫಸ್ಟು ಸ್ನಾನ ಮಾಡ್ಕೋಬೇಕು. ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು, ಮತ್ತು ಇವತ್ತು ಗಾನವಿ ಸ್ಕೂಲು 7:30ಗೆ ಸ್ಟಾರ್ಟ್ ಆಗುತ್ತೆ. ಸಂಜೆ 6 ಗಂಟೆಗೆ ಬರ್ತಾಳೆ. ವಸಿಷ್ಠನ ಸ್ಕೂಲು ಇವಾಗ 8:30ಇಂದ ಸಂಜೆ 4:30 ತನಕ ಇರುತ್ತೆ. ಅಂದರೆ ಸ್ವಲ್ಪ ಬೇಗ ಹೇಳಬೇಕು. ಇಬ್ಬರಿಗೂ ಗಾನವಿಗೆ 2 ಬಾಕ್ಸ್ ಕಟ್ಟಬೇಕು, ವಸಿಷ್ಠಂಗೆ 1 ಬಾಕ್ಸ್ ಕಟ್ಟಬೇಕು. ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೀನಿ. ಇನ್ಮೇಲೆ ಇದೇ ರೂಟೀನ್ ಇರುತ್ತೆ ನಂದು. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನಿದೆ ಅಂತ, ಹೆಂಗಿರುತ್ತೆ ಇವತ್ತಿನ ಡೇ ಅಂತ. ನಮ್ಮ ಗಾನವಿನೂ ಎದ್ದಾಳೆ. ಟೈಮ್ 5 ಗಂಟೆ ಆಗಿದೆ. 5 ಗಂಟೆ ಅಲಾರಾಮ್ ಇಟ್ಟಿದ್ವಿ. 5 ಆಯ್ತು ಇವಾಗ ಅವಳು ಫಸ್ಟ್ ಸ್ನಾನ ಮಾಡ್ಕೊಂಬರ್ತಾಳೆ, ತಲೆ ಸ್ನಾನ. ಯಾಕಂದರೆ ಅವಳು ಕೂದಲು ಒಣಗಬೇಕಲ್ಲ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ. ಹಾಗಾಗಿ ಇವಾಗ ಫಸ್ಟ್ ಅವಳು ಸ್ನಾನಕ್ಕೆ ಹೋಗ್ತಾಳೆ. ಅವಳಾದಮೇಲೆ ನಾನು ಹೋಗಬೇಕು. ಇವಾಗ ಬೇಗವಾ, ಟೈಮ್ ಆಗುತ್ತೆ. ನಮ್ಮ ಚಿನ್ನು ಮರಿ ಮಲ್ಕೊಂಡೈತೆ. ಇನ್ನು ನಮ್ದಾದ್ಮೇಲೆ ಎಬ್ಬಿಸ್ತೀವಿ, ಇಲ್ಲಾಂದರೆ ಚಳಿ ಇರುತ್ತಲ್ಲ, ಅದಕ್ಕೆ ಮಲ್ಕೊಳ್ಳಿ ಅಂತ ಇವಾಗ ಅದನ್ನು ಬಿಟ್ಟಿದ್ದೀವಿ. ನಮ್ದೆಲ್ಲರದ್ದು ಆದಮೇಲೆ ಎಬ್ಬಿಸ್ತೀವಿ. ಕಣ್ಣು ಚುಚ್ಚಾಕತ್ತದೆ. ಫ್ರೆಂಡ್ಸ್, ಇವಾಗ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ದೆ. ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಪಟ್ ಅಂತ. ಸ್ನಾನ ಮಾಡ್ಕೊಂಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಬೇಕು. ಫಸ್ಟು ಸ್ನಾನ ಮುಗಿಸ್ಕೊಂಬಂದ ತಕ್ಷಣ ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಅಸಿಸ್ಟೆಂಟ್ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡ್ತಾರೆ. ನಾನು ಇವರಿಗೆ ಬಾಕ್ಸ್ ಕಟ್ಟೋದಕ್ಕೆ ಟೈಮ್ ಆಗುತ್ತೆ. ಆಲ್ರೆಡಿ ಟೈಮು 5:45 ಆಗೋಯ್ತು. ಎದ್ದು ಕಸನೆಲ್ಲ ಮಾಡೋ ಅಷ್ಟರಲ್ಲಿ ವಾಯ್ಸ್ ಯಾಕೊಂಥರ ಆಗೈತೆ. ಬೆಳಗ್ಗೆ ಎದ್ದು ತಿಂಡಿ ಬೆಳಗ್ಗೆ ಇವತ್ತು ಇಡ್ಲಿ, ಚಟ್ನಿ, ಸಾಂಬಾರು ಆಗಬೇಕು. ಇವಾಗ 3. ಬನ್ನಿ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಟ್ಟಿನ ನಮ್ಗೆ ಆನಂದ್ ಸ್ನಾನ ಐತೆ ನೋಡ್ರಿ. ಈಗ ತಲೆ ಸ್ನಾನ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಈಗ ಅವಳು ಟ್ಯೂಷನ್ಗೆ ಹೋಗ್ತಾಳೆ. 6 ಗಂಟೆಗೆ ಟ್ಯೂಷನ್ ಐತೆ. ಟ್ಯೂಷನ್ಗೆ ಹೋಗಿ ಬಂದು 7:30ಗೆ ಸ್ಕೂಲ್ ಐತೆ. 6ರಿಂದ 7 ಟ್ಯೂಷನ್ ಆಗುತ್ತೆ, 1 ಅವರು. 7ರಿಂದ 7:30 ಅಷ್ಟರಲ್ಲಿ ಬಂದು ಅವಳು ರೆಡಿ ಆಗಬೇಕು, ಬುಕ್ಸ್ ಎಲ್ಲ ಇಟ್ಕೋಬೇಕು. ಹಾಗಾಗಿ ತಿಂಡಿ ತಿಂದು ಹೋಗಲ್ಲ. ಸ್ಕೂಲಿಗೆ 2 ಬಾಕ್ಸ್ ತೊಗೊಂಡೋಗ್ಬೇಕು. ಬೆಳಗ್ಗೆ 10 ಗಂಟೆಗೆ ಟಿಫನಿಗೆ ಬಿಡ್ತಾರಂತೆ, ಅಂದರೆ ಬ್ರೇಕ್ಫಾಸ್ಟಿಗೆ. ಆಮೇಲೆ 1:30ಗೆ ಲಂಚ್ ಬ್ರೇಕ್ ಇರುತ್ತೆ. ಈಗ 6ರಿಂದ 7 ಗಂಟೆಗೆ ಟ್ಯೂಷನ್ಗೆ ಹೋಗಿ ಬರ್ತಾಳೆ. ನಮ್ಮ ಮನೆಯವರು ಇವಾಗ ಹೋಗಿ ಅವಳನ್ನು ಬಿಟ್ಟು ಬರ್ತಾರೆ. ಆಮೇಲೆ ಹೋಗಿ ಕರ್ಕೊಂಬರ್ಬೇಕು 7 ಗಂಟೆಗೆ. ಇನ್ನು ಇವಳದು ಡೈಲಿ ಇದೇ ರೂಟೀನ್ ಇರುತ್ತೆ. 6ರಿಂದ 7 ಟ್ಯೂಷನ್ನು, 7:30ಗೆ ಸ್ಕೂಲು, 7:30ಇಂದ ಸಂಜೆ 6 ಗಂಟೆ ತನಕ ಮನೆಗೆ ಬರಲ್ಲ. ಯಾಕಂದರೆ ಬೆಳಗ್ಗೆ ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ, ಮತ್ತು ಸ್ಕೂಲ್ ಬಿಟ್ಟ ಮೇಲೆ ಸಂಜೆ ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ. ಹಾಗಾಗಿ ಇವಳದು ರೂಟೀನ್ ಚೇಂಜ್, ನಮ್ಮದು ರೂಟೀನ್ ಚೇಂಜ್. ಇನ್ಮೇಲೆ ಇನ್ನು ಡೈಲಿ 5 ಗಂಟೆಗೆ ಹೇಳಬೇಕು ನಾವು. ಈಗ ಅದು ಒಂದು ಟ್ಯೂಷನ್ಗೆ ಹೋಗೋ ಬ್ಯಾಗು, ಅದು ಒಂದು ಸ್ಕೂಲ್ಗೆ ಹೋಗೋ ಬ್ಯಾಗ್.
ಸೀದಾ ಮಲ್ಕೊಳ್ಳೋ, ಹಿಂಗ್ಯಾಕೆ ಮಲ್ಕೊಂಡಿದೀಯ ಪುಟ್ಟ? ಓಯ್ ವಸಿಷ್ಠ, ಮಡ್ಚಿಡು, ಬೇಗ ಮಡ್ಚಿಡು. ಬರೋವಾಗ ತಂಬರ್ತಾರ ಅವ್ರು ನಿಂಗೆ ಬಿಟ್ಟು. ಮಾರ್ಕೆಟಿಗೆ ಹೋಗಲ್ಲ, ಫಸ್ಟು ನಿನ್ನ ಬಿಟ್ಟು ಬರೋವಾಗ ಹೋಗಿ ತೊಗೊಂಬರ್ತಾರೆ. ಸೊಪ್ಪು ಅದನ್ನೇನು ತರಬೇಡ್ರಿ ಈಗ, ಐತಲ್ಲೇನು ಮೆಣಸಿನ್ಕಾಯಿ ಅಷ್ಟೇ. ಹೋಗ್ರಿ, ಟೈಮ್ ಐತೆ. ಹಾಂ, ಚಳಿ ಇಲ್ಲ, ಹೋಗು. ಹುಷಾರಾಗಿ ಸೈಡ್ಗೆ ಹೋಗ್ರಿ, ನಿಧಾನಕ್ಕೆ. ಬಾಯ್ ಬಾಯ್. ಇಷ್ಟೇ ತೊಳೆದು ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವರು ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ತಾರೆ. ಇದರಲ್ಲಿ ಏನೈತೆ, ತುಪ್ಪ ಐತೆ. ಬರೀ ಈಗ ಇವನ್ನ ಪಟಾಪಟ್ ತೊಳೆದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವ್ರ ಪಾತ್ರೆಗಳಂತೂ ರೆಡಿ ಆಯಿತು, ತೊಳೆದ್ಬಿಟ್ಟು ಪ್ರತಿಯೊಂದೂ ಏನೂ ಬಿಟ್ಟಿಲ್ಲ, ಎಲ್ಲನೂ ತೊಳೆದು ಇಟ್ಟಿದ್ದೀನಿ ನೀಟಾಗಿ ಕ್ಲೀನಾಗಿ ಅಂತ. ಫ್ರೆಂಡ್ಸ್, ನಾನೀಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವರು ನನಗೆ ಚಟ್ನಿ ಮಾಡೋದಕ್ಕೆ ಅಂಥೇಳಿ ಕಾಯಿನ ಹೊಡೆದು ಪೀಸ್ ಮಾಡಿಕೊಡ್ತಾ ಇದ್ದಾರೆ. ಟೈಮ್ ಬಂದು 6:15 ಆಯಿತು. ಗಾನು 7 ಗಂಟೆ ಬರ್ತಾಳೆ. ಬರೋ ಅಷ್ಟರಲ್ಲಿ ನಾನು ಈಗ ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ಮಧ್ಯಾಹ್ನಕ್ಕೆ ಅವಳ ಬಾಕ್ಸಿಗೆ ಅನ್ನ, ಇದಿಷ್ಟನ್ನು ಮಾಡಬೇಕು ಪಟಾಪಟ್ ಅಂತಂದು. ಕೆಲಸ ಜಾಸ್ತಿನೇ ಇದೆ, ಬಟ್ ಟೈಮ್ ಕಡಿಮೆ ಇದೆ. ನಮ್ಮ ಮನೆಯವ್ರು ಕಾಯಿ ಪೀಸ್ ಮಾಡಿಕೊಡ್ತಾ ಇದ್ದಾರೆ ನೋಡಿರಿ. ಹೆಲ್ಪ್ ಮಾಡ್ತಾರೆ, ಕೆಲಸ ಜಾಸ್ತಿ ಇದ್ದಾಗ ಮಾಡಲೇಬೇಕಾಗತ್ತೆ. ಹಾಗಾಗಿ ಪಟ್ ಅಂತ ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದು ಈಗ ಚಟ್ನಿಗೆ. ಈ ಕಡೆ ಇಡ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ. ಹುಳಿ ಬಂದೈತೆ, ನೋಡ್ತಿರ್ಬೇಕು, ಚೆನ್ನಾಗಿ ಹುಳಿ ಬಂದಿದೆ. ಉಕ್ಕಿ ಚೆಲ್ಲುತ್ತೆ ಅಂತ ಹೇಳಿಬಿಟ್ಟು ನಾನು 2 ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ. ಅಂದರೆ ಇದು ಅಕ್ಕಿ ರುಬ್ಬಿ ಮಾಡಿರೋ ಅಂಥದ್ದಲ್ಲ, ಇಡ್ಲಿ ಹಿಟ್ಟು, ಇಡ್ಲಿ ರವೆಯಿಂದ ಮಾಡಿರೋದು. ಬಾಕ್ಸ್ ಫ್ರೆಂಡ್ಸ್, ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ಇಟ್ಬಿಟ್ಟು ಚಟ್ನಿ ಮಾಡ್ಕೊತೀನಿ. ಯಾಕಂದರೆ ಇಡ್ಲಿಗೆ ಚಟ್ನಿ ಸಾಂಬಾರು ಎರಡೂ ಇರಬೇಕು. ಹಾಗಾಗಿ ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಟ್ರು ಫ್ರೆಂಡ್ಸ್. ಕಾಯಿ ಹೊಡೆದ್ಬಿಟ್ಟು ಪೀಸ್ ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲಿ ತಿಂಡಿಗೆ ಚಟ್ನಿ ಮಾಡಬೇಕು ಅಂದರೆ ಅವರೇ ಕಾಯಿ ಹೊಡೆದ್ಬಿಟ್ಟು ಪೀಸ್ ಮಾಡಿ ಕೊಡ್ತಾರೆ. ಅವರು ಗಂಡು ಮಕ್ಕಳಾದರೆ ಸ್ವಲ್ಪ ಫಾಸ್ಟಾಗಿ ಹೊಡೆಯೋದು, ಹೆಚ್ಚೋದು ಇದೆಲ್ಲ ಮಾಡ್ತಾರೆ. ಹಿಂಗೇನಾದ್ರು ಕೆಲಸ ಜಾಸ್ತಿ ಇದ್ದಾಗ ಅವರೇ ನಮಗೆ ಹೆಲ್ಪ್ ಮಾಡಿ ಕೊಡೋದು.
ಸಾಂಬಾರಿಗೆ ಬೇಳೆ ಮತ್ತು ಟೊಮೆಟೊನ ಬೇಯಿಸ್ಕೊಂಡಿದ್ದೀನಿ. ಈಗ ಪ್ರೆಷರ್ ಒಂದು ಹೋಗಬೇಕು. ಅಷ್ಟರಲ್ಲಿ ನಾನೇನು ಮಾಡಿದೆ ಅಂದರೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿರಿ. ಕಾಯಿ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಅದಕ್ಕೊಂದು ಚಿಕ್ಕದು ಒಗ್ಗರಣೆ ಕೂಡ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪ್ರೆಷರ್ ಒಂದು ಹೋಗಬೇಕು ಕುಕ್ಕರ್ದು. ಫಸ್ಟ್ ನಂಗೆ ಮಿಕ್ಸಿ ಹಾಕ್ಕೊಳ್ಳೋ ಕೆಲಸ ಆಗಿಬಿಟ್ರೆ ಯಾವ ಟೆನ್ಷನ್ನು ಇರೋಂಗಿಲ್ಲ. ಇದಕ್ಕೆ ಈಗ ಚಟ್ನಿನ ಮಿಕ್ಸ್ ಮಾಡಿ ಇದೇ ಜಾರಲ್ಲೇ ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೋಬೇಕು. ಕಸ ಬಂತು, ಕಸ ಹಾಕಿ ಬರಬೇಕು ಹೋಗಿ. ನಮ್ಮ ಚಿನ್ನೂ ಸ್ನಾನ ಮಾಡಿ ಬಂತು. ತಲೆ ಸ್ನಾನ ಆಗಿದೆ. ಅದರದ್ದು ಇವಾಗ ರೆಡಿ ಮಾಡಬೇಕು ನೋಡ್ರಿ. ಯಾರು ಮಾಡಿಸಿದ್ರು ಬಂಗಾರಿ ಸ್ನಾನ? ಪಪ್ಪ ಮಾಡಿಸ್ತಾರ? ತಲೆ ಸ್ನಾನನಾ? ಎಷ್ಟು ಸಲ ಶಾಂಪು ಹಾಕೊಂಡವ? 2 ಸಲನಾ? ಯಾವ ಡ್ರೆಸ್ ಹಾಕೊಂಡು ಹೋಗ್ತೀವಿ ಇವತ್ತು? ಯಾವ ಡ್ರೆಸ್ಸು? ಬ್ರಷ್ ಮಾಡಿದೆ? ಕಿವಿ ಕರ್ಸೋದು ಬೇಡ ಪುಟ್ಟ. ಅಸಿಷ್ಟನ್ನ ರೆಡಿ ಮಾಡಿ ಬಂದೆ ಫ್ರೆಂಡ್ಸ್. ಇವಾಗ ಇಡ್ಲಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಬಿಸಿ ಇದೆ. ಮಿಕ್ಸಿಗೆ ಹಾಕೋಕ್ಕಾಗಲ್ಲ ನಮಗೆ. ಒಂದು ಕಡೆ ಇಡ್ಲಿ ಇಟ್ಕೊಂಡು ಇನ್ನೂ ಆಚೆ ಕಡೆ ರಂಗೋಲಿ ಅದೆಲ್ಲ ಹಾಕೋದಿದೆ. ಕಸ ಗುಡಿಸಿ ಬಂದಿರೋದಷ್ಟೇ. ಒರೆಸಿ ಬಂದಿರೋದಷ್ಟೇ. ಇನ್ನು ರಂಗೋಲಿ ಎಲ್ಲ ಹಾಕಿಲ್ಲ, ಹಾಕಬೇಕು ಇವಾಗ. ಅದನ್ನು ಮುಗಿಸ್ಕೋಬೇಕು. ನನಗೆ ಈ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಬೇಗ ಆಗೋದೇ ಇಲ್ಲ. ಹೌದಾ? ಹಿಂಗಾಗುತ್ತೆ ನೋಡ್ರಿ. ಚಿನ್ನದು ಏನಾದರೂ ಆಗೋದು. ಅವಸರಕ್ಕೆ ಮಾಡೋಕೆ ಹೋದರೆ ಇನ್ನೇನಾರು ಆಗುತ್ತೆ. ಎಣ್ಣೆ ಚೆಲ್ತಲ್ಲಿ ಲಾಸ್ಟಿಗೆ ಒರೆಸ್ಕೊತೀನಿ ಎಲ್ಲ ಮುಗಿದ್ಮೇಲೆ. ಚಿನ್ನ ನೀನು ಬೇಡ ಬಾ ಹೋಗೋದೆ. ಹಾಂ, ಹೊಕ್ಕಿನಿ ಅನ್ಬಾರ್ದು, ಕರ್ಕೊಂಡು ಬರ್ತೀನಿ ಅನ್ಬೇಕು. ಹಾಂ, ನೋಡ್ತೀರೇನೋ ಅವನ್ನ ಮಾತಾಡೋದೆ. ಹೋಗಿ ಕರ್ಕೊಂಡ್ ಬರ್ತೀನಿ ಅಮ್ಮ ಅನ್ಬೇಕು. ಹೊಕ್ಕಿನಿ ಅನ್ಬಾರ್ದು ಹಂಗೆಲ್ಲ. ಅಮ್ಮ ಅಕ್ಕನ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಕು. ಹೇಳು ಮತ್ತೆ, ಅಂದ್ರೆ ನಾನು ಕಳ್ಸೋದಿಲ್ಲ. ಕಳ್ಸಲ್ಪ. ಆಯ್ತು, ಹೋಗ್ಬಾ. ಹೋಗ್ಬರ್ರಿ ನಿಧಾನಕ್ಕ ಬರ್ರಿ, ಹುಷಾರಾಗಿ ಬರ್ರಿ. ವಸಿಷ್ಠ ಅವ್ರ ಪಪ್ಪ ಅವ್ರ ಅಕ್ಕನ ಕರ್ಕೊಂಬರಕ್ಕೆ ಹೊಂಟಾರೆ ನೋಡ್ರಿ. ಬಂದ್ಯಾ? ಎಷ್ಟು ಗಂಟೆಗಂತ ಇನ್ನು ನಾಳೆಯಿಂದ ಟ್ಯೂಷನ್? 6ರಿಂದ 7. ಬೇಗ ಯೂನಿಫಾರ್ಮ್ ಹಾಕೊಂಬ. ತಿಂಡಿ ರೆಡಿಯಾಗಿದೆ. ಸ್ನಾನ ಮಾಡಿದಾಳವಳು. ಫ್ರೆಂಡ್ಸ್, ಇವಾಗ 2ನೇ ಬ್ಯಾಚ್ನ ಇಡ್ಲಿನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಏನಕ್ಕೆ ಅಂದರೆ ಸೋರಬಾರ್ದು, ಒಲೆ ಎಲ್ಲ ಗಲೀಜಾಗಬಾರ್ದು ಅಂತ ಬಟ್ಟೆ ಇಟ್ಟಿರೋದು. ಒಂದು ಕಡೆ ಅನ್ನ, ಒಂದು ಕಡೆ ಇಡ್ಲಿ ಕುಕ್ಕರು. ಇಲ್ಲಿ ನೋಡ್ತಿರ್ಬೋದು ನಮ್ಮದು ಇಡ್ಲಿ ಕೂಡ ರೆಡಿ ಆಗಿದೆ. ಇದರಲ್ಲಿ ಸಾಂಬಾರು ಆಗಿದೆ, ಇಲ್ಲಿ ಚಟ್ನಿ ಆಗಿದೆ. ಏನು ಬ್ರೇಕ್ಫಾಸ್ಟ್ ಕೊಡ್ತಾರಂತೆ, ಹಾಗಾಗಿ ತಿಂಡಿನ ಇರೋ ಹಾಕಿಪ್ಪ ಮುಗ್ದೇ ಹೋಯ್ತು. ಮತ್ತು ಅವಳಿಗೆ ಅನ್ನ ಸಾಂಬಾರನ್ನು ಕಲಿಸಿ ಹಾಕಬೇಕು ಮಧ್ಯಾಹ್ನಕ್ಕೆ. ಚಟ್ನಿ ಇದರಲ್ಲಿ ಹಾಕ್ತೀನಿ ಚಿಕ್ಕದ್ರಲ್ಲಿ. ಟಿಫಿನ್ ಕ್ಯಾರಿಯರ್ ಅಂತ ತೆಗಿಬೇಕು ಅವಳಿಗೆ ಒಂದು ನಾಳೆ. ಮೇಲಿದ್ದಾವೆ, ಅವನ್ನೆಲ್ಲ ತೆಗೆದು ತೊಳೆದಿಡ್ಬೇಕು ಇವತ್ತು.
ಇದು ಬೆಳಗ್ಗೆ ತಿಂಡಿಗಾಯಿತು, ಮತ್ತು ಮಧ್ಯಾಹ್ನ ಬಾಕ್ಸ್ ರೆಡಿ ಮಾಡಬೇಕು ಇವಾಗ. ಇಷ್ಟು ದಿನ ಜುಟ್ಟು ಹಾಕೋತಿದ್ಲು, ಈಗ ನೋಡ್ರಿ ಜಡೆ ಹಾಕೊತಿದ್ದಾಳೆ. ಪುಟ್ಟದಾಗೈತಿ ಜಡೆ, ಅಂದರೆ ಉದ್ದ ಬರ್ತಾಯಿದೆ ಕೂದಲ ಆಲ್ರೆಡಿ. ಜುಟ್ಟು ಹಾಕಿದ್ರೆ ದೊಡ್ಡದಾಗುತ್ತೆ ಬೈತಾರೆ ಅಂತೇಳಿ ಜಡೆ ಹಾಕ್ಕೊಂಡಿದ್ದಾಳೆ. ಎರಡೆರಡು ಹೆಣ್ಕಿ ಅಷ್ಟೇ ಬಂದೈತದು. ಚೆನ್ನಾಗಿ ಕಾಣಿಸ್ತೈತೆ, ನಿಜ ಚೆನ್ನಾಗಿ ಕಾಣಿಸ್ತಿದೆ. ಇದು ಅನ್ನ ಬಿಸಿ ಬಿಸಿದು ಕಲಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಬಾಕ್ಸ್. ಹಾಗಾಗಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ. ಬಿಸಿ ಅನ್ನನೂ ಬಿಸಿ, ಸಾಂಬಾರು ಬಿಸಿ ಅಂದರೆ ಮಧ್ಯಾಹ್ನಕ್ಕೆ ಗಟ್ಟಿ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ, ಇದು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ. ತಿನ್ನು, 2 ಇಡ್ಲಿ ತಿನ್ನು, ಹೊಟ್ಟೆ ಹಸ್ತಿರುತ್ತೆ. ಬೇಗ ಸ್ನಾನ ಮಾಡಿದೀಯಾ? ಸಾಂಬಾರು ಇಡ್ಲಿ ಹಾಕ್ಕೊಳ್ಳೆ ಬಟ್ಲಕ್ಕೆ. ತಿನ್ನು, ಚಟ್ನಿ ಹಚ್ಕೊಂಡು ಬರ್ತೀನಿ. ಲಂಚ್ ಬಾಕ್ಸ್ ಕೊಡೋಂಗೆ ತಿನ್ಕೊಂಡು. ಸ್ವಲ್ಪ ಆರಲಿ, ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ ಬಿಸಿ ಬಿಸಿ ಮುಚ್ಚಿಟ್ರೆ. ಅವನು ಸ್ನಾನ ಬೇಗ ಮಾಡೋನೆ, ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾವನೆ ಅವಾಗಿಂದ. ಬುಡಕ್ ಚಟ್ನಿ ಐತೆ. ಪುಟ್ಟ ಚಟ್ನಿ ಬೇಡವಾ ನಿಂಗೆ? ಸಾಂಬಾರು ಅಷ್ಟೇನಾ? ತಿನ್ನು, ಬೇಗ ತಿನ್ನು, ನಿಂಗೂ ಟೈಮ್ ಆಗುತ್ತೆ. ಫೋನ್ ಇಟ್ಬಿಟ್ಟು ತಿನ್ನು ಪುಟ್ಟ. ತಗೋ, ಭಾಳ ಹೊತ್ತಾಯ್ತು ಮಾಡಿ. ಬಾಯ್ ಪಾಪ. ಬಾಯ್ ಬಾಯ್. ಅವ್ನು ಗಮನ ಇಲ್ತ, ನೀ ಅಲ್ಲಿ ಕೆಳ ನಿಂದ್ರೆ. ಬಾಯ್. ಬಾಯ್ ಬಾಯ್. ಊಟ ಇಡ್ಲಿ ಮಾಡೋ ದಿನ ಅನ್ನ ಸಾಂಬಾರು ಬೇಕಾ? ಬೇಗ ತಿನ್ನು ಫ್ರೆಂಡ್ಸ್. ಟೈಮ್ ಈಗ 7:45 ಆಯಿತು. ಕಣ್ಣು ಬೇರೆ ಎಳಿತೈತೆ, ನಿದ್ದೆ. ನಮ್ಮ ಮನೆಯವರು ಈಗ ಇದಕ್ಕೆ ಹೋಗಿ ಬಸ್ತಿಗೆ ಹೋಗ್ಬಿಟ್ಟು ಗಂಧೋದಕ ತೊಗೊಂಬಂದು ಎಲ್ಲರಿಗೂ ಹಾಕ್ತವ್ರೆ. ಹಾಕಿದ್ರು ಆಗಲೇ. ಈಗ ದೇವ್ರ ಪೂಜೆ ಮಾಡ್ತಾರೆ ಅವರು. ದೇವ್ರ ಪೂಜೆ ಮಾಡಿ ವಸಿಷ್ಠಂಗೆ 8:20ಕ್ಕೆ ಆಟೋ ಬರುತ್ತೆ. ಈಗ ನೆಕ್ಸ್ಟ್ ಅವನ್ನ ನಾನು ರೆಡಿ ಮಾಡಬೇಕು. ನಮ್ಮ ಮನೆಯವರು ಈಗ ದೇವ್ರ ಪೂಜೆ ಮಾಡ್ತಾರೆ. ಅವನಿಗೆ ತಿಂಡಿ ತಿಂತಾಯಿಲ್ಲ, ಕೂತಿದ್ದಾನೆ ಸುಮ್ಮನೆ ಬಿಟ್ಟು ಅನ್ನ ಸಾಂಬಾರು ಅಂತ ಹೇಳಿ. ಈಗ ಅವ್ನ ಬಾಕ್ಸ್ ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಬೇಕು. ಅಷ್ಟೊತ್ತಿಗೆ 8:20ಕ್ಕೆ ಆಟೋ ಬರುತ್ತೆ. ಇವತ್ತು ನಾವೇ ಸ್ಕೂಲಿಗೆ ಬಿಟ್ಟು ಬರಬೇಕು ಅವನಿಗೆ ಹೋಗಿ.
ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕು. ದೇವ್ರ ಫೋಟೋ ಗಂಧ ಅರಿಶಿನ ಕುಂಕುಮ ಹಚ್ಚಿ ಫಸ್ಟ್ ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಬತ್ತಿ ಹಾಕ್ತೀನಿ. ಅಂದರೆ ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬತ್ತಿ ನೆನೆಯುತ್ತೆ, ಚೆನ್ನಾಗಿ ಹತ್ತುತ್ತೆ ದೀಪ. ಅರಿಶಿನದ ಹಂಚು ಕೊಡ್ರಿ. ಅದು ಕುಂಕುಮದ ಅಂಗಡಿ ದೊಡ್ಡಪೇಟೆಯಲ್ಲಿ ಇದಕ್ಕೆ ತಂದಿದ್ದಿದ್ದು, ಅದಕ್ಕೆ ಹೇಳು ವರಮಹಾಲಕ್ಷ್ಮಿ. ಹಾಂ ಹಾಂ ತೊಳೆಗೆ ಇಟ್ಬಿಟ್ಟಿದ್ದೇನೆ. ನಮ್ಮ ಮನೆಯವರಿಗೆ ಪೂಜೆಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಕಳಶ ಅದೆಲ್ಲ ನೀಟಾಗಿ ಇಟ್ಟು ಅವೆಲ್ಲ ಬತ್ತಿ ಹಾಕ್ಕೊಟ್ರೆ ಅವರು ನೀಟಾಗಿ ಪೂಜೆ ಮಾಡ್ತಾರೆ. ಹಾಂ, ನಮ್ಮ ಸಿಸ್ಟರ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಬೇಗ ಬಾ, ಬ್ಯಾಗಲ್ಲಿ ಇಟ್ಟಿದೆಯಾ ಪುಟ್ಟ? ಸ್ಕೂಲ್ ಬ್ಯಾಗ್ ಫ್ರೆಂಡ್ಸ್, ಈಗ ಆಟೋಗೆ ಹೋಗ್ತಿದ್ದಾನೆ ವಸಿಷ್ಠ. ಒಳಗಡೆ ಬಿಡು. ಸರಿ ಬಾಯ್ ಪುಟ್ಟ. ಮೊದಲನೇ ದಿವಸ ಇಲ್ಲ ಹಾಕಿದ್ದೀನಿ ನೋಡಿ. ಬಾಯ್. ಫ್ರೆಂಡ್ಸ್, ವಸಿಷ್ಠ ಕೂಡ ಹೋದ. ಟೈಮ್ ಬಂದು 8:15. 8:15. ಸ್ವಲ್ಪ ಬೇಗನೆ ಕರ್ಕೊಂಡು ಹೋಗ್ತಾರೆ. ಇವ್ರು ಸ್ಕೂಲ್ ಸ್ಟಾರ್ಟ್ ಆಗೋದು 9 ಗಂಟೆ. ಇವನ್ನ ಫಸ್ಟ್ ಟ್ರಿಪ್ಪು ಬಿಟ್ಟು ಮತ್ತೆ ಬೇರೆ ಸ್ಕೂಲಿನ ಟ್ರಿಪ್ ಹೊಡಿತಾರಲ್ಲ, ಹಾಗಾಗಿ 8:15ಗೆ ಕರ್ಕೊಂಡೋಗಿದ್ದಾರೆ. ನಾವು ಸ್ವಲ್ಪ ಟೀಚರ್ಸ್ ಜೊತೆ ಮಾತಾಡೋದಿದೆ, ಹಾಗಾಗಿ ನಾನು ನಮ್ಮ ಮನೆಯವರು ಕೂಡ ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಅವನ್ನ ಬಿಟ್ಟ ಮೇಲೆ ನಾವೀಗ ಅಲ್ಲಿ ಹೋಗಿ ಟೀಚರ್ಸ್ ಹತ್ರ ಮಾತಾಡಿ ಸ್ವಲ್ಪ ಬುಕ್ಸ್ ಎಲ್ಲ ಕೊಡೋದಿದೆ, ಹಾಗಾಗಿ ಕೊಟ್ಬಿಟ್ಟು ಮಾತಾಡಿ ಬರೋದೈತೆ. ಹಾಗಾಗಿ ನಾನು ನಮ್ಮ ಮನೆಯವರು ಈಗ ಹೊರಟಿದ್ದೀವಿ. ಅವರು ನೋಡ್ರಿ ಪೂಜೆ ಮಾಡ್ತಾರೆ. ದೇವ್ರ ಪೂಜೆ ಕೂಡ ಆಯಿತು. ಎಷ್ಟು ದಿನ ಆಗಿತ್ತಪ್ಪ ದೇವ್ರನ್ನ ಈ ಥರ ನೋಡ್ಬಿಟ್ಟು. ಇವತ್ತು ಚೆನ್ನಾಗಿ ಕಾಣಿಸ್ತೈತೆ ದೇವ್ರ ಪೂಜೆ. ಮ್ಯಾಟ್ ಕ್ಲೀನ್ ಕಾಣಿಸುತ್ತಲ್ವಾ ತೊಳೆದ್ಮೇಲೆ. ನಮ್ಮ ಮನೆಯವ್ರು ನೋಡ್ರಿ ಗೋಮೂತ್ರ ತಂದಿದ್ದಾರೆ ಮಾರಕ್ಕೆ. ಮನೆಗೆ ಹಾಕಿ ಇದನ್ನು ಮಾಡೋಕ್ಕೆ, ಶುದ್ಧ ಮಾಡೋಕ್ಕೆ, ಗಂಜಲ ಹಾಕಿ ಮಾಡಬೇಕಲ್ಲ. ಹಳ್ಳಿ ಕಡೆ ಆದರೆ ಸಿಗುತ್ತೆ, ಇದನ್ನು ಗೋಮೂತ್ರ ಅಂತ ಮಾರ್ತಾರೆ. ನಿಜವಾದ ಹಸುವಿನ ಗೋಮೂತ್ರ ಬೆಳಗ್ಗೆಯಿಂದ ಸಂಜೆವರೆಗೆ ಇಟ್ಟರೆ ಸ್ಮೆಲ್ ಆಗುತ್ತೆ. ಇದು ಈ ಥರ ಬಾಕ್ಸಲ್ಲಿ ಇಟ್ಟಿರ್ತಾರೆ, ಒಂಚೂರು ಸ್ಮೆಲ್ಲು ಇರಲ್ಲ, ಏನಿಲ್ಲ. ಗೋಮೂತ್ರ ಹೌದು ಅಲ್ವೋ ಗೊತ್ತಿಲ್ಲ, ಬಟ್ ಗೋಮೂತ್ರ ಅಂತ ಮಾರ್ತಾರೆ. ನಾವು ತಂದು ಹಾಕ್ತೀವಿ ಅಷ್ಟೇ. ಅದನ್ನು ಹೊರಗೆ ಇಡ್ತೀರಾ? ಒಟ್ನಲ್ಲಿ ಬರುತ್ತಪ್ಪ, ಸಗಣಿ ಥರ ಬರ್ತೈತೆ ಸ್ಮೆಲ್. ಇದು ಓಪನ್ ಮಾಡಿ ನೋಡಿದ್ರೆ ಸಗಣಿ ಸೇಮ್ ಹಂಗೆ ಬರ್ತೈತೆ. ಗೋಮೂತ್ರ ಥರ ಬರ್ತಿಲ್ಲ, ಸಗಣಿ ಥರ ಸ್ಮೆಲ್ ಬರ್ತೈತೆ. ನಮ್ಮ ಮನೆಯವ್ರ ಮನೆಗೆಲ್ಲ ಹಾಕ್ತಿದ್ದಾರೆ ನೋಡ್ರಿ.
ಮನೆ ಶುದ್ಧ ಮಾಡ್ತಿದ್ದಾರೆ. ಸೂತ್ಕ ತೆಗಿತಿದ್ದಾರೆ ನಮ್ಮ ಮನೆಯವ್ರು ಸೂತ್ಕ. ನಂಗೆ ಹಾಕ್ಬಿಡಪ್ಪ, ಅದು ಸಗಣಿ ಸ್ಮೆಲ್ ಬರಾಕತೈತಿ. ನಂಗೆ ಹಾಕ್ಬಿಡ, ಮನ್ಯಾಗ ಅಷ್ಟ ಹಾಕ್ರಿ. ಬರ್ರಿ ಲೈಟ್ ಆರಿಸಿ ಬರ್ರಿ ಅಡುಗೆ ಮನೆಯದು. ಎಲ್ಲ ಲೈಟು ಆನ್ ಇದಾವಲ್ಲಪ್ಪ, ಏನಿದು? ಇಲ್ಲೇ ಇಡ್ರಿ, ಇಲ್ಲಿ ತಿಪ್ಪಾಯಿ ಮೇಲೆ ಇಡ್ರಿ. ಅಂಗಡಿ ಬಟ್ಟೆ ಕಡೆ ಇಟ್ಕೋರಿ ಪೂಜೆ ಸಾಮಾನು ಹತ್ರ, ಮತ್ತು ಬಟ್ಟೆ ಹಚ್ಚಿಟ್ಬೇಡ್ರಿ. ಇವಾಗ ಸ್ಕೂಲ್ ಹತ್ರ ಹೋಗಿ ಬರ್ತೀವಿ ನಾನು ನಮ್ಮ ಮನೆಯವರು. ಹಾಗೆ ಬರಬೇಕಾದ್ರೆ ಹಾಲು ಅದನ್ನು ತೊಗೊಂಬರ್ಬೇಕು. ಹಾಲು ನೀರು ಬೀಗ ಹಾಕ್ಲಿ. ಫ್ರೆಂಡ್ಸ್, ವಸಿಷ್ಠನ್ ಸ್ಕೂಲ್ ಹತ್ರ ಹೋಗಿ ಬಂದ್ವಿ. ಹೋಗಿ ಬರಬೇಕಾದ್ರೆ ಹಾಲು ಮತ್ತು ನೀರು ತಗೊಂಡು ಬಂದಿದ್ದೀವಿ. ಯಾರು ನೀನು ನಂಬರ್ ತೆಗಿತಾನೆ ಇಡ್ಲಿ ಸಾಫ್ಟ್ ಆಯ್ತಲ್ಲ. ಫ್ರೆಂಡ್ಸ್, ಇವಾಗ ನಾನು ನಮ್ಮ ಮನೆಯವರು ತಿಂಡಿ ತಿಂದು ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀವಿ. ಬೆಳಗ್ಗೆ 5ರಿಂದ ಬೆಳಗ್ಗೆ 9 ಗಂಟೆವರೆಗೂ ಇದಿಷ್ಟು ನನ್ನ ಫುಲ್ ಬ್ಯುಸಿ ರೂಟೀನ್ ಆಗಿತ್ತು. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿರಿ.